Hello students, welcome to the classes of QABD. In this video we are going to work out a problem on computation of arithmetic mean when more than cumulative frequency type of data is given to us, that is open-ended class intervals. Open-ended class intervals ಕೊಟ್ಟಿದ್ದಾಗ how do we convert that into normal frequency distribution and compute arithmetic mean ಅನ್ನೋದ್ರ ಮೇಲೆ we are working out a problem. Look at the question here. They have given wages and number of workers. In wages they have given above 75, above 150, above 225, above 300, above 375, above 450 and above 525. So with this data we are going to work out arithmetic mean, but before that we should convert this into normal class intervals. Look at the first data, that is above 75, the second one above 150. When you find out the difference between these, 150 minus 75 you are having 75, then 225 minus 150 is also 75, 300 minus 225 is also 75. ಅಂದರೆ ಪ್ರತಿಯೊಂದು ಡೇಟಾಗೂ ಕೂಡ 75 ಡಿಫರೆನ್ಸ್ ಇದೆ. ದಟ್ ಮೀನ್ಸ್ ದ ಕ್ಲಾಸ್ ವಿಡ್ತ್ ಈಸ್ 75. ಕ್ಲಾಸ್ ವಿಡ್ತ್ ಅನ್ನೋದು ಎಷ್ಟಿರುತ್ತೆ? 75. ಆ್ಯಂಡ್ ಈ ಫಸ್ಟ್ ಒನ್ ಈಸ್ ಟೆಲಿಂಗ್ ಎಬೋವ್ 75. ಎಬೋವ್ 75 ಹೇಳ್ತಾ ಇದೆ ಅಂತಂದರೆ 75ಗಿಂತ ಕೆಳಗಡೆ ಇರೋ ಡೇಟಾ ಯಾವುದು ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ our class intervals should begin from 75. So 75 ಇಂದ ಶುರು ಮಾಡಬೇಕಾದ್ರೆ 75 should be the lower class limit. The width of the class is 75. Therefore 75 plus 75 should be 150. ನಿಮ್ಮ ಫಸ್ಟ್ ಕ್ಲಾಸ್ ಇಂಟರ್ವಲ್ ಏನಾಗುತ್ತೆ? 75 ಇಂದ 150 ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ಲಾಸ್ ಇಂಟರ್ವಲ್ ಅಬೋವ್ 150 ಅಂತ ಹೇಳಿದ್ದಾರೆ. ದಟ್ ಮೀನ್ಸ್ ಇಟ್ ಶುಡ್ ಬಿ ಫ್ರಮ್ 150 ಪ್ಲಸ್ 75. ಪ್ರತಿಯೊಂದಕ್ಕೂ ಕೂಡ ಪ್ಲಸ್ 75 ಆ್ಯಡ್ ಮಾಡ್ತಾ ಹೋಗಿ 150 to 225. ಆ್ಯಂಡ್ ದ ನೆಕ್ಸ್ಟ್ ಕ್ಲಾಸ್ ಶುಡ್ ಬಿ 225 to 300. ಸೊ ಈ ರೀತಿಯಾಗಿ ನಾವು ಕ್ಲಾಸ್ ಇಂಟರ್ವಲ್ಸನ್ನು ಚೇಂಜ್ ಮಾಡ್ಕೊಳ್ತೀವಿ. ನಾವು ಲೆಟ್ ಅಸ್ ಲುಕ್ ಅಟ್ ದಿ ಮಾಡಿಫೈಡ್ ಕ್ಲಾಸ್ ಇಂಟರ್ವಲ್ಸ್ ಹಿಯರ್. ಎಸ್, ಸಿ 75 to 150, 150 to 225, 225 to 300, 300 to 375, 375 to 450, 450 to 525 and 525 to 600. That means every class interval is having a difference of 75. That is the class width. A class width ನಮಗೆ ಹೇಗೆ ಗೊತ್ತಾಯಿತು? The difference between the data here. ಈ ಡೇಟಾದ ಡಿಫರೆನ್ಸ್ ತಗೊಂಡ್ರೆ ನಿಮಗೆ ಕ್ಲಾಸ್ ವಿಡ್ತ್ ಎಷ್ಟಿರುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಆ ಥರ ನಾವು ಕ್ಲಾಸ್ ಇಂಟರ್ವಲ್ಸನ್ನು ಮಾಡ್ಕೊಂಡ್ವಿ. ನೆಕ್ಸ್ಟ್ ಕಮಿಂಗ್ ಟು ದಿ ಫ್ರೀಕ್ವೆನ್ಸೀಸ್. ಇಲ್ಲಿ ನಮಗೆ ಕೊಟ್ಟಿರುವಂತಹದ್ದು ಮೋರ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ದಟ್ ಈಸ್ ಗ್ರೇಟರ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ವೆನೆವರ್ ಗ್ರೇಟರ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸೀಸ್ ಆರ್ ಗಿವನ್, ಯು ಹ್ಯಾವ್ ಟು ಸಬ್ಟ್ರಾಕ್ಟ್ ದ ಫ್ರೀಕ್ವೆನ್ಸೀಸ್. ಹೇಗೆ ಸಬ್ಟ್ರಾಕ್ಟ್ ಮಾಡುವಂಥದ್ದು? ಈಗ ಫಸ್ಟ್ ಲೆಟಸ್ ಸೇ ಅಬೋವ್ 75 ಅಂದರೆ 75 to 150 ಕ್ಲಾಸ್ ಅಂತ ತೊಗೊಂಡ್ವಿ. ಇದಕ್ಕೆ ಫ್ರೀಕ್ವೆನ್ಸಿ ಏನು ತೊಗೋಬೇಕಪ್ಪ ಅಂದ್ರೆ ಫಸ್ಟ್ ಫ್ರೀಕ್ವೆನ್ಸಿ ಮೈನಸ್ ಸೆಕೆಂಡ್ ಫ್ರೀಕ್ವೆನ್ಸಿ. ಫಸ್ಟ್ ಫ್ರೀಕ್ವೆನ್ಸಿ ಮೈನಸ್ ಸೆಕೆಂಡ್ ಫ್ರೀಕ್ವೆನ್ಸಿ. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ಗೆ ಸೆಕೆಂಡ್ ಫ್ರೀಕ್ವೆನ್ಸಿ ಮೈನಸ್ ಥರ್ಡ್ ಫ್ರೀಕ್ವೆನ್ಸಿ. ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ಗೆ ಥರ್ಡ್ ಫ್ರೀಕ್ವೆನ್ಸಿ ಮೈನಸ್ ಫೋರ್ತ್ ಫ್ರೀಕ್ವೆನ್ಸಿ. ಸೊ ಒಂದೊಂದು ಫ್ರೀಕ್ವೆನ್ಸಿಯಿಂದ ಇನ್ನೊಂದು ಫ್ರೀಕ್ವೆನ್ಸಿಯನ್ನು ಲೆಸ್ ಮಾಡ್ತಾ ಹೋಗಿ ಬರುವಂಥ ಆನ್ಸರ್ಸನ್ನೇ ನಾವು ಫ್ರೀಕ್ವೆನ್ಸಿ ಅಂತ ಹೇಳಿ ತಗೊಳ್ತೀವಿ. ಲೆಟ್ ಮಿ ಶೋ ಯು ಒನ್ ಬೈ ಒನ್. ಸಿ 75 to 150 ಫಸ್ಟ್ ಕ್ಲಾಸ್ ಇಂಟರ್ವಲ್ಗೆ ಯು ಹ್ಯಾವ್ ಟು subtract 600 minus 540. 600 minus 540 is to 60. So you are getting 60, right? Next 150 minus 150 to 225 class here, you are going to subtract 540 minus 370. 540 minus 370 you will get 170. And next 225 to 300 class here, you should be subtracting 370 minus 170. 370 minus 170. Then that should be 200. Next class ge 170 minus 110. That should be 60. Then 110 minus 60. That should be 50. Then
60 minus 20, that should be 40. And the last one is 20. Last one same ಇರುತ್ತೆ. Greater than cumulative frequency ಕೊಟ್ಟಿದ್ದಾಗ last frequency will be same. Less than cumulative frequency ಕೊಟ್ಟಿದ್ದಾಗ first frequency will be same. So now we have taken the frequencies. I hope you understood how to calculate the frequencies. Question ಅಲ್ಲಿ more than cumulative frequencies ಕೊಟ್ಟಿದ್ದಾಗ ಫಸ್ಟು ಈ ಓಪನ್ ಎಂಡ್ ಕ್ಲಾಸ್ ಇಂಟರ್ವಲ್ಸನ್ನು ನಾರ್ಮಲ್ ಕ್ಲಾಸ್ ಇಂಟರ್ವಲ್ಸ್ ರೀತಿಯಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋದು, ಆನಂತರ ಫ್ರೀಕ್ವೆನ್ಸೀಸನ್ನು ಒಂದರಿಂದ ಒಂದನ್ನು ಸಬ್ಟ್ರಾಕ್ಟ್ ಮಾಡ್ತಾ ಬರೋದು. 600 ಮೈನಸ್ 540 ಹಾಕ್ಕೊಳ್ಳೋದು ಫಸ್ಟ್ ಕ್ಲಾಸ್ಗೆ, 540 ಮೈನಸ್ 370 ನೆಕ್ಸ್ಟ್ ಸೆಕೆಂಡ್ ಕ್ಲಾಸ್ಗೆ, 370 ಮೈನಸ್ 170 200 ನೆಕ್ಸ್ಟ್ ಕ್ಲಾಸ್ಗೆ ಹಾಕ್ಕೊಳ್ಳಿ. ಸೊ ಈ ಥರ ಒಂದರಿಂದ ಒಂದು ಮೈನಸ್ ಮಾಡ್ತಾ ಬರೋವಂಥದ್ದು. ಲಾಸ್ಟ್ ಕ್ಲಾಸ್ ಇಂಟರ್ವಲ್ಗೆ ದ 20 ಲಾಸ್ಟ್ ನಂಬರ್ ಆ್ಯಸ್ ಇಟ್ ಈಸ್ ಆಗಿ ತಗೊಳ್ಳೋದು. ಸೊ ವಿ ಹ್ಯಾವ್ ಟೇಕನ್ ಲೈಕ್ ದಟ್. Then mid value is calculated. ನಿಮಗೆ ಗೊತ್ತಿದೆ, lower limit of the class plus upper limit of the class divided by 2 ಮಾಡಿಕೊಂಡ್ರೆ you will get the mid value or midpoint. That is for first one 75 plus 150, 225 divided by 2, that is 112.5. Then 150 plus 225, that is 375 divided by 2, that should be 187.5. So ಈ ಥರ ಪ್ರತಿಯೊಂದು ಕ್ಲಾಸ್ಗೂ ಕೂಡ lower limit plus upper limit divided by 2, lower plus upper divided by 2 ಮಾಡ್ತಾ ಬಂದ್ರೆ you will get all these mid points. Once you get the mid points, you are going here with step deviation method. Step deviation method ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಯಾವುದಾದ್ರೂ ಒಂದು ನಂಬರನ್ನು ಅಸ್ಯೂಮ್ಡ್ ಮೀನ್ ಅಂತ ಹೇಳಿ, ಮಿಡ್ ಪಾಯಿಂಟ್ಸಲ್ಲಿ ಯಾವುದಾದ್ರೂ ಒಂದು ನಂಬರನ್ನು, ಫಾರ್ ಇನ್ಸ್ಟೆನ್ಸ್ ವಿ ಆರ್ ಟೇಕಿಂಗ್ 337.5 as a assumed mean. ಮಿಡ್ ಪಾಯಿಂಟ್ಸಿನ ಯಾವುದಾದ್ರೂ ಒಂದು ನಂಬರನ್ನು ಅಸ್ಯೂಮ್ಡ್ ಮೀನ್ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಳ್ಳಿ. ಅಸ್ಯೂಮ್ ಮಾಡ್ಕೊಂಡಿದ್ದಾದ ಮೇಲೆ ಯು ಹ್ಯಾವ್ ಟು ಕೀಪ್ ಆನ್ ಸಬ್ಟ್ರಾಕ್ಟಿಂಗ್ ದ ನಂಬರ್ಸ್. ದಟ್ ಈಸ್ ಫಸ್ಟ್ ಒನ್ ನಿಮಗೆ 112.5 ಇದೆ, ಮೈನಸ್ 337.5. ಸಬ್ಟ್ರಾಕ್ಟ್ ಮಾಡ್ತಾ ಬನ್ನಿ, ಯು ವಿಲ್ ಗೆಟ್ 225 ಲೈಕ್ ದಟ್. ಸೊ ಇಫ್ ಯು ಸಬ್ಟ್ರಾಕ್ಟ್ ಆಲ್ ದ ನಂಬರ್ಸ್, ಪ್ರತಿಯೊಂದು ನಂಬರನ್ನು ಕೂಡ 112.5 ಮೈನಸ್ 337.5 ಡಿವೈಡೆಡ್ ಬೈ ಈ ಎಲ್ಲ ನಂಬರ್ಸ್ಗೆ ಯಾವುದಾದ್ರೂ ಒಂದು ಕಾಮನ್ ಆಗಿರುವಂತಹ ಒಂದು ಫ್ಯಾಕ್ಟರ್ ಇದೆಯಾ ಅಂತ ನೀವು ಗಮನಿಸಿದ್ರೆ ಯು ಕ್ಯಾನ್ ಗೆಟ್ ಕಾಮನ್ ಫ್ಯಾಕ್ಟರ್ ಆಸ್ 75, ಸೊ ದಟ್ ಡಿ ಡ್ಯಾಶ್ ಈಕ್ವಲ್ಸ್ ಟು m, that is mid value minus assumed mean divided by common factor. So C common factor ಅನ್ನು ನಾವು 75 ಅಂತ ಹೇಳಿ ತೊಗೊಂಡಿದ್ದೀವಿ. I have explained this procedure in earlier videos also. So ಇದನ್ನು ಲೆಸ್ ಮಾಡ್ತಾ ಡಿವೈಡ್ ಮಾಡ್ತಾ ಬನ್ನಿ, you will get all these minus 3, minus 2, minus 1 and 1, 2, 3. This will be your D dash. Once you get this D dash, multiply the frequency with D dash. ಫ್ರೀಕ್ವೆನ್ಸಿಯನ್ನು ಡಿ ಡ್ಯಾಶ್ ಜೊತೆಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ ಎಫ್ ಡಿ ಡ್ಯಾಶ್, ದಟ್ ಈಸ್ 60 into minus 3, that is 180, 170 into minus 2, that should be minus 340, and 200 into minus 1, that is minus 200, and 60 into 0, 0, 50 into 150, 40 into 280, 20 into 360. ಇಷ್ಟನ್ನು ನೀವು ಟೋಟಲ್ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ ಸಮೇಷನ್ ಎಫ್ ಡಿ ಡ್ಯಾಶ್, ದಟ್ ಈಸ್ minus 530, and frequency also if you add, that will be your summation f, that is n. Now apply the mean formula. Mean equals to a plus summation f d dash by n into c. ಕೆಲವರು I ಅಂತ ಹೇಳಿ ತಗೊಳ್ತಾರೆ, nothing to worry, that is c. So a we have assumed as 337.5, so take that number plus f d dash minus 530 by 600 into 75, so plus into minus will become minus. ಸೊ ಇದನ್ನು ಸಾಲ್ವ್ ಮಾಡಿಕೊಂಡು 530 into 75 ಡಿವೈಡೆಡ್ ಬೈ 600 ಮಾಡಿಕೊಂಡ್ರೆ ಯು ವಿಲ್ ಗೆಟ್ 66.25. ಸೊ 337.5 minus 66.25, you will get 271.25. So take down this sum in your notebooks, keep your calculator near, do the calculations one by one. ಪ್ರತಿಯೊಂದನ್ನು ಮಿಡ್ ಪಾಯಿಂಟ್ಸ್ ಹೇಗೆ ಮಾಡ್ತಾ ಇದ್ದೀವಿ, ಡಿ ಡ್ಯಾಶ್ ಹೇಗೆ ಮಾಡ್ತಾ ಇದ್ದೀವಿ, ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ವೆರಿಫೈ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದಾಗ, if you could not understand any point, please do call me.